ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಪ್ರಾಣ ಪ್ರತಿಷ್ಠಾಪನೆಗೆ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ. ರಾಮನೂರಿನಲ್ಲಿ ಪವರ್ ಟಿವಿ ಪ್ರತ್ಯಕ್ಷ ವರದಿಯನ್ನ ಮಾಡ್ತಾ ಇದೆ. ಕಾಶಿ ಪಂಡಿತರಿಂದ ಪ್ರಾಣ ಪ್ರತಿಷ್ಠೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ವಿಎಚ್ಪಿ ಮುಖಂಡರಿಗೆ ಕಾರ್ಯಕ್ರಮದ ಉಸ್ತುವಾರಿಯನ್ನ ವಹಿಸಲಾಗಿದೆ. ಇನ್ನು ಪವರ್ ಜೊತೆ ಕನ್ನಡಿಗ ಗೋಪಾಲ್ ನಾಗರಕಟ್ಟೆ ಮಾತನಾಡಿದ್ದಾರೆ. ಅಯೋಧ್ಯೆಯಲ್ಲಿ ವಿಎಚ್ಪಿ ಮುಖಂಡ ಗೋಪಾಲ್ ನಾಗರಕಟ್ಟೆ ಜೊತೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಮೊದಲು ಟೆಂಟ್ನಲ್ಲಿದ್ದಂತಹ ರಾಮ, ಅದಾದ ಬಳಿಕ ಗಾಜಿನ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುತ್ತಾನೆ ರಾಮ. ಇದೀಗ ಭವ್ಯ ಭಾರತದ ರಾಮ ಮಂದಿರದ ಆ ಒಂದು ಪ್ರಾಣ ಪ್ರತಿಷ್ಠಾಪನೆಗೆ ಈಗ ಎಲ್ಲವೂ ಕೂಡ ಸಕಲ ಸಿದ್ಧತೆಗಳು ನಡೀತಾ ಇದೆ. ಅದರ ಬಗ್ಗೆ ಮಾತನಾಡೋದು. ರಾಮ ಮೊದಲು 92ರ ನಂತರ ಗುಂಬಜ್ ಬಿದ್ದ ನಂತರ ಅಲ್ಲಿ ಒಂದು ಟೆಂಟ್ನಲ್ಲಿ ವಾಸವಾಗ್ತಾ ಇದ್ದ. ರಾಮನಿಗೆ ಪ್ರಾರಂಭದಲ್ಲೂ ರಾಮನ ಜೀವನೇ ಹಾಗೆ. ಆತ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗಬೇಕು, ಕಾಡಿಗೆ ಹೋಗಬೇಕು ಅಂತ ಆದೇಶ ಬಂತು. 14 ವರ್ಷದ ವನವಾಸ ಮಾಡಿಕೊಂಡು ವಾಪಸ್ ಅಯೋಧ್ಯೆಗೆ ಬಂದ. ಹಾಗೆ ಈ ಸಂದರ್ಭದಲ್ಲೂ ಸಹ 92ರಿಂದ 2024ರವರೆಗೆ ಅಂದ್ರೆ 32 ವರ್ಷಗಳ ಕಾಲ ಒಂದು ಅರ್ಥದಲ್ಲಿ ವನವಾಸದಲ್ಲೇ ಇದ್ದ ರಾಮ ತನ್ನ ಸ್ಥಾನಕ್ಕೆ ಈಗ ವಾಪಸ್ ಆಗ್ತಾ ಇದ್ದಾನೆ. ಬಾಲರಾಮ ತಾನು ಹುಟ್ಟಿದಂತ ಸ್ಥಾನದಲ್ಲಿ ಪ್ರತಿಷ್ಠೆಗೊಳ್ತಾ ಇದ್ದಾನೆ ಅನ್ನೋದು ಬಹಳ ಸಂತೋಷ. ಗೋಪಾಲ್ ಅವರೇ, ಇದನ್ನ ಕಾನೂನು ವನವಾಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಕಾನೂನು ಹೋರಾಟದ ವನವಾಸ ಅಂತ ಒಂದು ದುರ್ದೈವ. ಒಂದು ಅರ್ಥದಲ್ಲಿ ಭಾರತದ ಸಂವಿಧಾನದಲ್ಲಿ ರಾಮ ಮೊದಲನೇ ಪುಟದಲ್ಲಿದ್ದಾನೆ. ರಾಮರಾಜ್ಯದ ಕನಸನ್ನ ಗಾಂಧೀಜಿ ಕಂಡಿದ್ರು. ಅಂತ ದೇಶದಲ್ಲಿ ರಾಮನ ಜನ್ಮಭೂಮಿಯನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಆಂದೋಲನ ಮಾಡಬೇಕಾಗಿ ಬಂತು. 47ರಿಂದ ಅಂದ್ರೆ 2024ಕ್ಕೆ ಏನು ಆತನ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ, ಅಲ್ಲಿವರೆಗೆ ಒಂದು ಅರ್ಥದಲ್ಲಿ ವನವಾಸನೆ ಅಂತಲೇ ಹೇಳ್ಬಹುದು. ಇದೀಗ ಈ ಒಂದು ರಾಮ ಜನ್ಮಭೂಮಿಯ ಒಂದು ಕಟ್ಟಡದ ಬಗ್ಗೆ, ವಿನ್ಯಾಸದ ಬಗ್ಗೆ ಮಾತನಾಡಿದರೆ ಸಾಕಷ್ಟು ಜನ ತಮ್ಮದೇ ಆದಂತಹ ತಜ್ಞರು ವಿನ್ಯಾಸಗಳ ಬಗ್ಗೆ ಮಾಹಿತಿಗಳನ್ನ ಹಂಚಿಕೊಂಡಿದ್ರು. ಆದ್ರೆ ನಾಗರಿ ಶೈಲಿಯಲ್ಲೇ ಆಗ್ಬೇಕು ಅನ್ನೋದ್ರ ಬಗ್ಗೆ ಆ ರೀತಿ ಆಲೋಚನೆ ಬಂದಿದ್ದು ಹೇಗೆ? ಟ್ರಸ್ಟ್ಗೆ ಆ ರೀತಿಯ ಒಂದು ನಿರ್ಧಾರಗಳು ನಡೆದಿದ್ದಾದ್ರು ಹೇಗೆ ಅಂತ? ಈ ರಾಮ ಜನ್ಮಭೂಮಿ ಆಂದೋಲನದ ಪ್ರಮುಖ ರೂವಾರಿಗಳಾದಂತಹ ಅಶೋಕ್ ಸಿಂಗಲ್ ಅವರೇನೆ ಇದನ್ನು ಆಯ್ಕೆ ಮಾಡದಂಥವ್ರು. ಚಂದ್ರಕಾಂತ್ ಸೋಂಪುರ ಅವರನ್ನ ಆಯ್ಕೆ ಮಾಡಿದ್ರು. ಅಲ್ಲಿಂದ ಇವತ್ತಿನವರೆಗೂ ಈ ಒಂದು ಕಾರ್ಯದಲ್ಲಿ ಅವರೇ ನಮಗೆ ಮಾರ್ಗದರ್ಶನವನ್ನು ಮಾಡ್ತಿದ್ದಾರೆ. ಮೊದಲು ಚಿಕ್ಕದಾದಂತಹ ಒಂದು ಭವನದ ಯೋಜನೆ ಆಗಿತ್ತು. ಟ್ರಸ್ಟ್ ರಚನೆ ಆದ ನಂತರ, ಈಗ ಸುಪ್ರೀಂ ಕೋರ್ಟಿನ ತೀರ್ಮಾನ ಬಂದ ನಂತರ ವಿಶಾಲವಾದಂತಹ ಸ್ಥಾನದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಯೋಜನೆ ಆಗಿದೆ. ಹೀಗೆ ಚಂದ್ರಕಾಂತ್ ಸೋಂಪುರ ಅವರ ಮಾರ್ಗದರ್ಶನ ಇದರೊಳಗಿತ್ತು. ಅದರ ಟ್ರಸ್ಟಿನ ಪಾತ್ರ ಕೇವಲ ಅಪ್ರೂವಲ್ ಅದು ಮಾತ್ರ. ಹಿಂದಿನಿಂದ ನಡ್ಕೊಂಡು ಬಂದಿದ್ದನ್ನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಆರಂಭದ ದಿನಗಳನ್ನ ಇಲ್ಲಿ ನೆನೆಸ್ಕೊಳ್ಳಬೇಕಾಗುತ್ತೆ. ಫೌಂಡೇಶನ್ ಹಾಕುವಂತ ಕೆಲಸ ಅಷ್ಟು ಸುಲಭವಾಗಿರೋಲ್ಲ. ಯಾಕೆಂತ ಹೇಳಿದ್ರೆ ಕೇಳ್ಪಟ್ಟಿದ್ದೀವಿ, ಯಾವುದೇ ರೀತಿಯಾದಂತಹ ಭೂಕಂಪಗಳು ಏನೇ ಬಂದರೂ ಕೂಡ ಅದ್ಯಾವುದು ಕೂಡ ಇದಕ್ಕೆ ಬಗ್ಗದ ರೀತಿಯಾಗಿ, ಜಗ್ಗದ ರೀತಿಯಾಗಿ, ಏನು ಅನಾಹುತಗಳು ನಡೆಯದ ರೀತಿಯಾಗಿ ರಾಮ ಮಂದಿರದ ಬುನಾದಿಯನ್ನ ಹಾಕಲಾಗಿದೆ ಅಂತ. ಅದರ ಬಗ್ಗೆ ಸ್ವಲ್ಪ ವಿವರ. ಶ್ರೀರಾಮ ಜನ್ಮಭೂಮಿಯ ಮಂದಿರ ನಿರ್ಮಾಣದ ಪ್ರಾರಂಭದ ಹಂತದಲ್ಲಿ ಇಲ್ಲಿನ ಮಣ್ಣನ್ನ ತೆಗಿಬೇಕಾಯ್ತು. ಯಾಕೆಂದ್ರೆ ಅದರೊಳಗೆ ಅವಶೇಷಗಳು ತುಂಬಿತ್ತು. ಅದಾದ ಮೇಲೆ ಅವಶೇಷಗಳ ಜೊತೆಗೆ ಇಲ್ಲಿನ ಮಣ್ಣು ಭದ್ರವಾಗೂ ಇರಲಿಲ್ಲ. ಇದು ಮರಳ ಮಿಶ್ರಿತ ಸಾದಾ ಮಣ್ಣು, ದುರ್ಬಲವಾದಂತ ಮಣ್ಣು. ಅದಕ್ಕಾಗಿ ನಾವು 50 ಅಡಿ ಕೆಳಗೆ ಹೋಗಿ ಕಬ್ಬಿಣ ಇಲ್ಲದಂತ ಕಾಂಕ್ರೀಟ್ ಅನ್ನ ನೆಲದಿಂದ ಹಾಸ್ಕೊಂಡು ಮೇಲಕ್ಕೆ ಬಂದ್ವಿ. 50 ಅಡಿವರೆಗೆ ಕಾಂಕ್ರೀಟ್ ಹಾಕಿ ಅದಾದ್ಮೇಲೆ ಇಡೀ ದೇಶದ ಭದ್ರವಾದಂತ ಕಲ್ಲು ಗ್ರಾನೈಟ್, ನಮ್ಮ ದಕ್ಷಿಣದ್ದು, ಆ ಕಲ್ಲನ್ನ ಹಾಕಿ ಬಹಳ ದೊಡ್ಡ ದೊಡ್ಡ ಕಲ್ಲುಗಳು ಆಕಾರ ಕೊಟ್ಟು ಅದಕ್ಕೆ 3 ಅಡಿ ಎತ್ತರದ, 2.5 ಅಡಿ ಅಗಲದ, 5 ಅಡಿ ಉದ್ದದ ಸುಮಾರು 18,000 ಕಲ್ಲುಗಳನ್ನ ನಾವು ಇಟ್ಟು ಅದರ ಮೇಲೆ ಸುಮಾರು 16 ಅಡಿ ಎತ್ತರದ ಪ್ಲಿಂತ್ ಅನ್ನ ನಿರ್ಮಾಣ ಮಾಡಿದ್ವಿ. ಈಗ ಅದರ ಮೂಲಕ ಭವ್ಯವಾದಂತ ಮಂದಿರ ನಿರ್ಮಾಣಗೊಳ್ತಾ ಇದೆ.